ತಿಪಟೂರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಬಹುಜನ ಸಮಾಜ ಪಕ್ಷದ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿಯಾಗಿದ್ದ ಭೂಮಾನಂದ್ ಅವರ ಹತ್ಯೆಯನ್ನು ಖಂಡಿಸಿ ಇಂದು ತಾಲೂಕು ಕಚೇರಿ ಮುಂದೆ ಮಾದರ ಮಹಾಸಭಾ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಆಗಸ್ಟ್ 4ರಂದು ಸಂಜೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ದುಷ್ಕರ್ಮಿಗಳು ಭೂಮಾನಂದ್ ಅವರನ್ನ ಹತ್ಯೆಗೈದಿದ್ರು. ಈ ಘಟನೆಯನ್ನ ಖಂಡಿಸಿ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾದಾರ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಕೊಪ್ಪ ಶಾಂತಪ್ಪ, ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು. ಹತ್ಯೆಯಲ್ಲಿ ಭಾಗಿಯಾಗಿರುವ ಎಲ್ಲ ಆರೋಪಿಗಳನ್ನ ಅವರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಮೃತ ಭೂಮಾನಂದ್ ರವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಬಂದ್ ಮಾಡಿ ಉಗ್ರವಾದ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ವರದಿ ಮಂಜು, ಗುರುಗದಹಳ್ಳಿ. ನನ್ನ ಮಾದಿಗ ಬಂಧುಗಳೇ, ಈ ದಿವಸ ನಾವು ಮಾದಿಗ ಬಂಧುಗಳು ಮತ್ತು ಬಿಎಸ್ಪಿ ಕಾರ್ಯಕರ್ತರು ಇಲ್ಲಿ ಸೇರಿಸತಕ್ಕದ್ದು ಇದುವರೆಗೂ ತಮಗೆಲ್ಲ ತಿಳಿದಂತ ವಿಚಾರವಾಗಿದೆ. ಏನೆಂದ್ರೆ, ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹಿಂಡಿನಾಳ ಗ್ರಾಮದ ಭೀಮಾನಂದ ಎಂಬ ಯುವಕನನ್ನ ಹಾಡುವಾಗಲೇ ಕೊಲೆಗೈದು ಮರಣ ಹೊಂದಿದ್ದಾನೆ. ಈ ಯುವಕ ಬಿಎಸ್ಪಿ ಒಂದು ರಾಜಕೀಯ ಪಕ್ಷ. ಆ ಬಿಎಸ್ಪಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಅವನದೇ ಆದಂತ ಒಂದು ಹೋರಾಟವನ್ನು ಹಮ್ಮಿಕೊಂಡು ಹೋರಾಟ ನಡೆಸುತ್ತಂತ ಒಬ್ಬ ಯುವಕ. ಈ ಹೋರಾಟ ಅವನು ಜೊತೆಗೆ ಪತ್ರಕರ್ತನೂ ಸಹ ಆಗಿದ್ದ. ಕಾರಣ ಇಷ್ಟೇ, ಅವನು ಆ ಒಂದು ದೇವದುರ್ಗ ತಾಲೂಕಿನಲ್ಲಿ ಏನು ಈ ಮಟಕ ದಂಧೆ, ಇಸ್ಪೀಡ್ ಆಡತಕ್ಕಂಥವರು, ಇಂಥ ಹಲವಾರು ಕೃತ್ಯಗಳನ್ನ ಮಾಡತಕ್ಕಂಥ ಇದ್ದವನ್ನ ಪೊಲೀಸ್ಗೆ ಮತ್ತು ಪತ್ರಿಕೆಯಲ್ಲಿ ಬರುವ ಹಾಗೆ ಅವರ ಹೆಸರುಗಳನ್ನ ಮಾಡಿದಾಗ ಈ ಒಂದು ಯುವಕನನ್ನ ಇವರು ಈ ರೀತಿ ಮಾಡ್ತಾವನೆ ಅಂತ ಹೇಳಿ ಅವನಿಗೆ ಬರುವಾಗ ತನ್ನ ಹೆಂಡತಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮನೆಗೆ ಬಿಡುವಂತ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬ ಕಾಲ್ ಮಾಡಿ, ಬಾರಪ್ಪ ಏನಾದ್ರೇನು ಮಾತಾಡಬೇಕು ಅಂತ ಹೇಳಿ ಕರೆದು ಏಕಾಏಕಿ ಬರುವ ರಸ್ತೆಯಲ್ಲಿ ನಿಲ್ಲಿಸಿ ಚಾಕು, ಕೊಡ್ಲಿ ಮತ್ತು ಇತರೆ ಆಯುಧಗಳನ್ನು ಬಳಸಿ ಅವನನ್ನ ಆಡುವಾಗಲೇ ಕೊಲೆ ಮಾಡಿದ್ದಾರೆ. ಇಂಥ ಒಬ್ಬ ಗೂಂಡಾಗಳನ್ನ ಮತ್ತು ಇಂಥ ಒಂದು ಕೆಟ್ಟ ನಡವಳಿಕೆ ಇರತಕ್ಕಂಥ ಗೂಂಡಾಗಳನ್ನ ಕೂಡಲೇ ಗಡೀಪಾರು ಮಾಡಬೇಕು ಮತ್ತು ಗಲ್ಲು ಶಿಕ್ಷಣ ಕೊಡಬೇಕು. ಜೊತೆಗೆ ಇವತ್ತೇನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಇದ್ದಾರೆ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಇದ್ದಾರೆ. ಇವ್ರು ಸಹ ಈ ಒಂದು ಕೊಲೆಯ ಬಗ್ಗೆ ಇದುವರೆಗೂ ಒಂದೇ ಒಂದು ಹೇಳಿಕೆನ ಕೊಟ್ಟಿಲ್ಲ. ದಲಿತರು ಸಾಯ್ತಾವ್ರೆ, ಸಾಯಲಿ ಬಿಡಿ, ನಮ್ಗೇನು, ನಾವು ದೊಡ್ಡ ದೊಡ್ಡ ಚೇರ್ಗಳಲ್ಲಿ, ದೊಡ್ಡ ದೊಡ್ಡ ವಿಮಾನಗಳಲ್ಲಿ, ದೊಡ್ಡ ದೊಡ್ಡ ಹೆಲಿಕಾಪ್ಟರ್ಗಳಲ್ಲಿ ನಾವು ತಿರುಗಾಡ್ತೇವೆ, ನಮ್ಗೇನಾಗುತ್ತೆ? ನಾಳೆ ಓಟ್ ಹಾಕ್ತಾರೆ, ಅವರು ಅಧಿಕಾರ ಮಾಡ್ತಾರೆ. ಆದ್ರೆ ಸತ್ತಂತ ವ್ಯಕ್ತಿಗೆ ಯಾರು ಅವನಿಗೆ ಆಶ್ರಯ ಕೊಡೋರು? ಅವನ ಕುಟುಂಬ ಏನಾಗಬೇಕು? ಆ ಕುಟುಂಬಕ್ಕೆ ಆಧಾರವೇನು? ಸರ್ಕಾರ ಇದೆಲ್ಲ ಯೋಚನೆ ಮಾಡ್ತಾ ಇಲ್ವಾ? ಈ ದಿನ ನಾವು ಈ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಮತ್ತು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವೇನಾದರೂ ಇದ್ರ ಬಗ್ಗೆ ಸರಿಯಾದ ಕಾನೂನನ್ನ ಜರುಗಿಸಿ ಪೊಲೀಸರಿಗೆ ಸರಿಯಾದ ಅಧಿಕಾರವನ್ನು ಕೊಟ್ಟಿದ್ದೇ ಆದ್ರೆ ಅವರಿಗೆ ಕೂಡಲೇ ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಮತ್ತು ಗಡೀಪಾರನ ಮಾಡ್ತಾರೆ. ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿ ಈ ಒಂದು ಅನ್ಯಾಯದ ವಿರುದ್ಧ ಅವರು ಧ್ವನಿ ಎತ್ತಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಮತ್ತು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇನಾದರೂ ಸರಿಯಾದ ರೀತಿ ನೀವು ಮಾಡಲಿಲ್ಲ ಅಂದ್ರೆ ಇನ್ನು ಮುಂದೆ ಹೋರಾಟ ಮಾಡಿ ನಿಮ್ಮ ಬಗ್ಗೆನೂ ಸಹ ನಾವು ಧಿಕ್ಕಾರನ ಕೂಗಬೇಕಾಗ್ತದೆ. ಎಚ್ಚರಿಕೆಯಲ್ಲಿ ಗೃಹ ಮಂತ್ರಿಗಳೇ ಅಂತ ಹೇಳ್ತಾ, ಮತ್ತು ಈಗಾಗಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಆ ಕುಟುಂಬಕ್ಕೆ ಏನು ಪರಿಹಾರ ಕೊಡಬೇಕು ಮತ್ತು ಇರತಕ್ಕಂಥ ಮಕ್ಕಳು ಮತ್ತು ಅವನ ಹೆಂಡತಿಗೆ ಸರ್ಕಾರಿ ನೌಕರಿನ ಕೊಡಬೇಕು. ಇದರಲ್ಲಿ ಏನಾದರೂ ಮೀನಾಮೇಷ ಎಣಿಸಿದ್ಯಾದ್ರೂ ಸರ್ಕಾರದ ವಿರುದ್ಧನೂ ಸಹ ನಾವು ಸ್ಟ್ರೈಕ್ ಅನ್ನ ಮಾಡ್ತೇವೆ, ಪಾದಯಾತ್ರೆ ಮಾಡ್ತೇವೆ. 60